ಸಂಸ್ಕೃತಿ ಆನ್ ಟಿ ವಿ ವತಿಯಿಂದ ಹೊಸಕೋಟೆ ತಾಲೂಕು ನಗರೇನಹಳ್ಳಿ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು. ಪ್ರಿಯ ಬಂಧುಗಳೇ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಪ್ರೆಸ್ ಮಾಡಿ ಪ್ಲೀಸ್. ನಿಮ್ಮ ಸಬ್ಸ್ಕ್ರೈಬೇ ನಮಗೆ ಶಕ್ತಿ. ಗ್ರಾಮದ ವಾಸಿಗಳು ನಟರಾಜ್ ಅಂತ ನನ್ನ ಹೆಸರು. ನಾವು ಚಿಕ್ಕಂದಿನಿಂದಲೂ ಕೇಳಿದ್ದೀವಿ, ನಮ್ಮ ಹಿರಿಯರು ಪಾಲಿಸ್ಕೊಂಬಂದಿದ್ದಾರೆ. ಪೂಜಾರಪ್ಪನವ್ರು, ಚಿಕ್ಕಂಕರಣಪ್ಪನವರು ಆರೋಗ್ಯ ಸರಿ ಇಲ್ಲದಾಗ ಬೇರೆ ರಾಜ್ಯಾದ್ಯಂತ ಎಲ್ಲ ದೇವಸ್ಥಾನಗಳ ಕಡೆ ಎಲ್ಲ ಕಡೆ ಹೋಗಿ ತೋರಿಸ್ಕೊಂಬಂದಾಗ ತುಮಕೂರು ಕಡೆ ಟಿ ಬೇಗೂರು ಹತ್ರ ಇರೋ ದೊಡ್ಡಮ್ಮನ ದೇವಸ್ಥಾನಕ್ಕೆ ಹೋದಾಗ ಅವ್ರಿಗೆ ಒಂದು ಸಂಕಲ್ಪ ಆಗ್ತದೆ, ನಿಮ್ಮೂರಲ್ಲೇ ಒಂದು ದೇವಸ್ಥಾನ ಆಸ್ಮರ ಇದೆ, ಆಸ್ಮರದ ಹತ್ರ ಒಂದು ದೇವಸ್ಥಾನ ಮಾಡಿ ಅದು ಪ್ರಖ್ಯಾತಿ ಆಗ್ತದೆ ಅಂತಂದ್ಬಿಟ್ಟು ಅವ್ರು ಬಂದು ಇಲ್ಲೊಂದು ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಿ ಅವ್ರ ಆರೋಗ್ಯ ಅವಾಗ ಸರಿ ಹೋಗುತ್ತೆ. ಆಗ ಸರಿ ಹೋದ ನನ್ನಂತೆ ಎಲ್ರಿಗೂ ಆರೋಗ್ಯ ಭಾಗ್ಯ ಸಿಗಲಿ ಅಂತ ಅನ್ನೋ ದೃಷ್ಟಿಯಲ್ಲಿ ಸ್ವಾಮಿಗಳು ಇಲ್ಲಿ ನಡೆಸ್ಕೊಂಬರ್ತಾ ಇದ್ದಾರೆ. ಇವಾಗೇನು ಒಂದು 55ರಿಂದ 60 ವರ್ಷದಿಂದ ಪ್ರಾಯಶಃ ನಡೀತಾ ಇರ್ಬೋದು. ಆವತ್ತಿಂದನೂ ಇವತ್ತಿನವರೆಗೂ ಅದೇ ರೀತಿ ನಡ್ಕೊಂಬರ್ತಾ ಇದೆ. ಇಲ್ಲಿ ದೊಡ್ಡಮ್ಮನವ್ರು ಇರ್ಬೋದು, ಚಿಕ್ಕಮ್ಮನವ್ರು ಇರ್ಬೋದು, ಅವರ ಭಕ್ತರು ಏನು ಬೇಡಿಕೆ ಇವತ್ತು ತರ್ತಾರೋ, ಅವ್ರ ಆರೋಗ್ಯದ ಇರ್ಬೋದು ಅಥವಾ ಅವ್ರ ಮನೆ ತೊಂದರೆಗಳಿರ್ಬೋದು ಅಥವಾ ಅವರ ಕುಟುಂಬದ ತೊಂದರೆಗಳಿದ್ರೂ ಆ ಯಮುನ ಹತ್ರ ಬಂದು ಅವ್ರು ಕೇಳ್ಕೊಂಡಾಗ ಅವ್ರಿಗೆ ಅದು ಪರಿಹಾರ ಸಿಕ್ಕಿದೆ. ಇದು ಬೇಗೂರು ದೊಡ್ಡಮ್ಮನ ಜಾತ್ರೆ ಅಂತಲೇ ಫೇಮಸ್ ಆಗಿದೆ. ಮತ್ತು ಈಗಲೂ ಸಾವಿರಾರು ಭಕ್ತರು ರಾಜ್ಯಾದ್ಯಂತ ಎಲ್ಲ ಕಡೆಯಿಂದನೂ ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಬಂದು ತಾಯಿಯ ದರ್ಶನ ಪಡೆದು ತಾಯಿಯ ಆಶೀರ್ವಾದ ಪಡೆದು ಅವ್ರಿಗೆ ಒಳ್ಳೆಯ ಅನುಕೂಲಗಳಾಗಿದ್ದಾವೆ. ಸೊ ಅದರಂತೆ ಮಹಾಶಿವರಾತ್ರಿ ಕಳೆದ 2ನೇ ಮಂಗಳವಾರ ಇಲ್ಲಿ ದೊಡ್ಡಮ್ಮನ ಜಾತ್ರೆ ನಡೀತದೆ. ಆ ಜಾತ್ರೆಯಲ್ಲಿ ಬಂದು ಅವ್ರು ಏನೇನು ಹರಕೆಗಳು ಹೊತ್ತಿರ್ತಾರೆ ಭಕ್ತಾದಿಗಳು, ಆ ಹರಕೆನ ಸಮರ್ಪಿಸಿ ತಾಯಿಗೆ ಅವರು ಎಲ್ಲ ಅನ್ನಸಂತರ್ಪಣೆ ಮಾಡಿ ಕಾರ್ಯ ಎಲ್ಲ ಇಲ್ಲೇ ಮುಗಿಸಿ. ನೋಡಿ, ಇಲ್ಲೊಂದು ಪ್ರತಿಷ್ಠತೆ ಇದೆ ನಮ್ಮ ಜಾತ್ರೆಯಲ್ಲಿ. ಇಲ್ಲಿ ಒಂದು ಕುರಿ ಆಗಲಿ ಅಥವಾ ಕಡೆ ಆಗಲಿ ಮರಿ ಆಗಲಿ ಕಡಿದ ಮೇಲೆ ಅದನ್ನು ತೊಗೊಂಡು ಮನೆಗೆ ಹೋಗಂಗಿಲ್ಲ. ಇಲ್ಲೇ ಅಡುಗೆ ಮಾಡಿ ಇಲ್ಲೇ ಬಂದಂಥ ಭಕ್ತಾದಿಗಳಿಗೆ ಬಡಿಸಿ ಇಲ್ಲೇ ಮುಗಿಸ್ಕೊಂಡು ಹೋಗೋಂಥ ಪ್ರತಿಷ್ಠೆ ಇಲ್ಲಿ ನಡೆದು ಬಂದಿದೆ. ರಾಜ್ಯಾದ್ಯಂತ ಎಲ್ಲ ಕಡೆಗಳಿಂದಲೂ ಇಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ. ಧನ್ಯವಾದಗಳು ಸರ್. ನಾವು ಸುಮಾರು ಒಂದು 20 ವರ್ಷದಿಂದ ಬರ್ತಾಯಿದ್ದೀವಿ. ಈ ಅಮ್ಮನಲ್ಲಿ ಸತ್ಯ ಇರೋದ್ರಿಂದ ನಾವು ವರ್ಷನೂ ಬಂದು ಇಲ್ಲಿ ಕೋಳಿಗಳು ಕುಯ್ಕೊಂಡು ಪೂಜೆ ಮಾಡಿಕೊಂಡು ಆ ಯಮ್ಮನ ಇದು ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಹಂಗಾಗಿ ಯಮ್ಮನಲ್ಲಿ ಸತ್ಯ ಇದೆ ಅಂತ ನಾವು ಸುಮಾರು ಒಂದು 20 ವರ್ಷದಿಂದನೂ ಬರ್ತಾಯಿದ್ದೀವಿ. ಇಲ್ಲ, ಯಮ್ಮನಲ್ಲಿ ಅರ್ಕೆ ಹೊತ್ತಂಗಿದ್ದ ಆಗಿದೆ ಕೆಲಸಗಳು. ಹಂಗಾಗಿ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ವರ್ಷನೂ ಮಿಸ್ ಮಾಡದೆ ಒಂದು 20 ವರ್ಷದಿಂದನೂ ವರ್ಷ ಬಂದು ದೀಪಗಳು ಮಾಡಿ ಇಲ್ಲಿ ಕೋಳಿಗಳು ಮರಿಗಳು ಎಲ್ಲ ಕುಯ್ಕೊಂಡು ಅರ್ಕೆ ಸಲ್ಲಿಸ್ಬಿಟ್ಟು ಹೋಗ್ತಾಯಿದ್ದೀವಿ. ಯಮ್ಮನಲ್ಲಿ ಸತ್ಯ ಇದೆ. ಹಂಗಾಗಿ ಕಾಮೂರ್ತಿ ನಗರದಿಂದ ಬರ್ತಾಯಿದ್ದೀವಿ. ಚೆನ್ನಕೇಶವ ಅಂತ, ನಾವು ಬೆಂಗಳೂರು ಹತ್ರ ಕೋರಮಂಗಲದಿಂದ. ಇಲ್ಲಿ ಪುರಾತನ ಕಾಲದಿಂದಲೂ ಈ ಒಂದು ದೊಡ್ಡಮ್ಮನ ಜಾತ್ರೆ ಅತಿ ಯಶಸ್ವಿಯಾಗಿ ಈ ಗ್ರಾಮಸ್ಥರು ಹಾಗೂ ಬೇರೆ ಊರುಗಳಿಂದ ಕೂಡ ಬಂದು ಈ ಒಂದು ಜಾತ್ರೆನ ಅತಿ ವಿಜೃಂಭಣೆಯಿಂದ ಇಷ್ಟೊತ್ತು ನಮ್ಮ ನಟರಾಜಣ್ಣವ್ರು ಹೇಳಿದ್ರು, ಇದು ಅಮ್ಮನ ಒಂದು ಸೇವೆ ಪ್ರತಿಯೊಬ್ಬರಿಗೂ ಇಲ್ಲಿ ಎಲ್ಲರಿಗೂ ಸಿಗ್ತಾ ಇದೆ. ಅದೇ ಥರ ಪ್ರತಿ ವರ್ಷವೂ ಶಿವರಾತ್ರಿ ಕಳೆದ 2ನೇ ಮಂಗಳವಾರ ಇಲ್ಲಿ ಒಂದು ಜಾತ್ರೆ ಇಲ್ಲೇ ಪ್ರಸಾದನ ಸ್ವೀಕರಿಸಿ ಇಲ್ಲಿಂದ ಏನು ತೊಗೊಂಡು ಹೋಗದೇ ಇರೋ ಥರ ಒಂದು ನಡ್ಕೊಂಡು ಹೋಗ್ತಾ ಇದೆ. ಈ ಗ್ರಾಮಕ್ಕೆ ಸೇರಿರುವಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕು ಬೇಗೂರು ಹೋಬಳಿ. ಇಲ್ಲಿ ನೆಲೆಸಿರುವಂಥ ದೊಡ್ಡಮ್ಮ, ಚಿಕ್ಕಮ್ಮ ಹಾಗೂ ಮುನೇಶ್ವರ ಸ್ವಾಮಿಗಳು ಒಂದು ವಿಶೇಷವಾದ ಒಂದು ಇತಿಹಾಸ ಇದೆ ಇಲ್ಲಿ.
ವಿಶೇಷವಾದ ಇತಿಹಾಸ ಅಂತಂದರೆ ಇಲ್ಲಿ ಜನಗಳು ಬರುವಂಥ ಉದ್ದೇಶ ಏನಪ್ಪ ಅಂತಂದರೆ ಅವರಿಗೆ ಯಾವುದೇ ಮೈಯಲ್ಲಿ ಒಂದು ಕಾಯಿಲೆ ಇರ್ಬೋದು, ಕಸಲೆ ಇರ್ಬೋದು, ಮನೆಯಲ್ಲಿ ತೊಂದರೆಗಳಿರ್ಬೋದು, ಅಥವಾ ಅವ್ರ ಭೂಮಿ ಸಮಸ್ಯೆ ಇರ್ಬೋದು, ಯಾವುದೇ ಒಂದು ಕಷ್ಟಗಳು ಅಂತ ಹೇಳ್ಕೊಂಡು ಈ ಅಮ್ಮನ ಪಾದ ಸೇವೆ ಬಂದು ಮಾಡಿದಾಗ ಆಯಮ್ಮ ಅವರಿಗೆ ಒಂದು ಆಶೀರ್ವಾದ ಕೊಡ್ತಾಳೆ. ಆ ಆಶೀರ್ವಾದ ಮುಖಾಂತರ ಅವರು ಮುಂದಿನ ದಿನಗಳಲ್ಲಿ ಅವರಿಗೆ ಬರ್ತಾ 1 ವಾರ 2 ವಾರ 3 ವಾರ ಅಥವಾ ಆದಂಗೆಲ್ಲ ಅವರಿಗೆ ಒಂದು ಮೇಲ್ದರ್ಜೆಗೆ ಹೋಗುವಂಥ ಒಂದು ಆಶೀರ್ವಾದ ಕೊಡ್ತಾಳೆ ಅಮ್ಮ ತಾಯಿ. ಏಳಿಗೆಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ದೇವಸ್ಥಾನಕ್ಕೆ ಬಂದಿರುವಂಥ ಭಕ್ತಾದಿಗಳಲ್ಲಿ ನಾನು ಮನೆಯವರಿಕೆ ಮಾಡ್ಕೊತೀನಿ. ಯಾವುದೇ ತೊಂದರೆಗಳಿಲ್ದಂಗೆ ಇಲ್ಲಿ ಬಂದು ಆ ಅಮ್ಮನ್ನ ಸೇವೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಕ್ಕೆ ಈ ಒಂದು 2 ಮಾತುಗಳು ನಾನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂಥ ನಿಮಗೂ ಒಂದು ಸುತ್ತ ಒಂದು ನಮಸ್ಕಾರ ಹೇಳ್ತಾ ಇದ್ದೀನಿ. Hello.